ರಾಜಾದಿರಾಜ ರಾಜಮಾರ್ತಾಂಡ ಕಟುವಾಂಗ ಭೂಪಾಲ ಶ್ರೀ 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 ದಶರಥ ರಾಜೇಂದ್ರ ವಿಜೇಯತೆ ದಶರಥ ರಾಜೇಂದ್ರ ವಿಜೇಯತೆ ದಶರಥ ರಾಜೇಂದ್ರ ವಿಜೇಯತೆ. ಏನಿದು? ಕೈಕಾಂತಪುರವನ್ನು ಪ್ರವೇಶಿಸಲು ಯಾವುದೋ ಒಂದು ಶೂನ್ಯ ಗೃಹಕ್ಕೆ ಬಂದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ವಾತ್ಸಲ್ಯದಿಂದ ಆಧರಿಸುತ್ತಿದ್ದ ನನ್ನ ಕೈಕೆಯು ಕಾಣುತ್ತಿಲ್ಲವೇ? ಕಾರಣವೇನಿರಬಹುದು? ಕೈಕಾ ಕೈಕಾ ದೇವಿ, ಕೈಕೆಯು ಭೂಷಾಹಿಯಾಗಿರುವಳು. ಆಭರಣಗಳು ಚೆಲ್ಲಾಡಿವೆ. ಮುಖವು ಬಾಡಿರುವುದು. ಕಾರಣವೇನಿರಬಹುದು? ಇರಲಿ. ಎಲೆ ಕಲ್ಯಾಣ ಚೇತಸಿ, ಪ್ರೇಮ ಪಕ್ಷಿಯ ಹೇಮ ಪಂಚರವೇ, ಮಮ ಜೀವಿತೇಶ್ವರಿ, ಕಾರಣವೇನು ದೇವಿ ಈ ನಿನ್ನ ಕೋಪಕ್ಕೆ? ಕೈಕಾ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಈ ಶುಭ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು ದೇವಿ? ನನ್ನಿಂದೇನಾದರೂ ಅಪಚಾರವಾಯಿತು? ಕೈಕಾ, ನಿನ್ನ ದಾಸದಾಸಿಯರಿಂದಲೇನಾದರೂ ವ್ಯತ್ಯಾಸವಾಯಿತು? ಏಕೆ ದೇವಿ, ನನ್ನಲ್ಲಿ ಹೇಳಬಾರದೆ? ಕೈಕಾ, ನನ್ನಲ್ಲಿ ಕೋಪವೇ? ಕೈಕಾ, ಕೋಪ ಮಾಳ್ಪರೆ ಮಾನಿನಿ ಮಣಿಯಳೆ, ಕೋಪ ಮಾಳ್ಪರೆ ಕೈಕಾ, ಮಾನಿನಿ ಮಣಿಯಳೆ, ಕೋಪ ಮಾಳ್ಪರೆ ಮಾನಿನಿ ಮಣಿಯಳೆ, ಕೋಪ ಮಾಳ್ಪರೆ ದೇವಿ. ಕೈಕಾ, ಭೀತಿಯಿಂದಲೀಗ ಭ್ರಾಂತನಾದೇನೋ, ಭ್ರಾಂತನಾದೇನೋ, ಕೋಪವೇಕೆ ನಿನಗೆ? ಕೈಕಾ, ಕೋಪವೇಕೆ ನಿನಗೆ? ದೇವಿ, ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಶಾಂತಳಾಗು ನೀನು, ಮಾಳ್ಪರೆ ಮಾನಿ ಮಣಿಯಲೆ, ಮಾಳ್ಪರೆ ದೇವಿ. ದೇವಿ, ಮಹಾರಾಜರ ಆಗಮನವು ಮಹಾರಾಣಿಯವರಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಕೈಕಾ, ನನ್ನಲ್ಲಿ, ನಿನ್ನಲ್ಲಿ ಹಾಗೂ ನನ್ನ ರಾಮನಲ್ಲವೇ ನರಗಧಿಕವಾದ ಪ್ರೀತಿ ಇರುವ. ಓಹೋ, ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯಿತು. ಕೈಕಾ,
ನನಗೆ ಭರತನು ಬೇರೆಯೇ ರಾಮನು ಬೇರೆಯೇ? ನನ್ನ 4 ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು. ಹೌದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುವೆ. ಮರುಳೆ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ಬಹಳ ತ್ವರಿತವಾದ್ದರಿಂದ ಈ ಕಾರ್ಯವನ್ನು ತ್ವರಿತವಾಗಿಯೇ ಮಾಡಬೇಕಾಗಿರುವುದು. ಈ ಅಲ್ಪ ವಿಚಾರಕ್ಕೆ ಇಷ್ಟೊಂದು ಕೋಪವೇ? ಕೈಕಾ, ಬಾ ದೇವಿ, ಬಾ ಕೈಕಾ, ಬಾ ಕೈಕಾ, ಕುಳಿತುಕೋ ದೇವಿ, ಕುಳಿತುಕೋ ಕೈಕಾ. ಕೈಕಾ, ಈ ಸಂತೋಷದ ಶುಭ ಸಮಯದಲ್ಲಿ ನಿನಗೇನು ಬೇಕು ಕೇಳು, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರೋ? ಓಹೋ, ನೀನೇನು ಕೇಳಿದರೂ ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ಇಂದು ನೆರವೇರಿಸಿಕೊಡುವಿರೋ? ಓಹೋ, ಕೇಳುದೇವಿ, ನಿನ್ನ ಮನದ ಅಭಿಷ್ಟವೇನಿದ್ದರೂ ಕೇಳು, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲೆ ಇರುವುದು ಪ್ರಿಯ? ಮತ್ಯಾರ ಮೇಲೆ ದೇವಿ? ನಿನ್ನ ಮೇಲಲ್ಲದೆ? ನನ್ನ ಮೇಲೆ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಸಾಧ್ಯವೇ ಇಲ್ಲ. ಪ್ರಾಣೇಶ್ವರ, ನಿಮಗೆ ಮರೆತಿರಬಹುದೋ ಏನು, ಮತ್ತೊಮ್ಮೆ ಸರಿಯಾಗಿ ಆಲೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಇರುವುದು ಕೈಕಾ. ಯಾರ ಮೇಲೋ? ನನ್ನ ಮಗ ರಾಮಚಂದ್ರನ ಮೇಲೆ. ನೋಡಿದಿರೋ, ಇದೀಗಲೇ 2 ಮಾತನಾಡುತ್ತಿರುವಿರಲ್ಲ, ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕಾ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಇವೆರಡಕ್ಕೂ ಹೋಲಿಸಲಾದೀತೆ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಕೈಕಾ, ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮನ ಮೇಲೆ ಆಣೆ ಪ್ರಮಾಣಗಳೇಕೆ? ನಿನ್ನ ಮನದ ಅಭಿಷ್ಟವೇನಿದ್ದರೂ ಕೇಳು, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನೀವು ರಾಮಚಂದ್ರನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಏನಿದು? ನನ್ನ ಮಾತಿಗೆ ಎಂದಿಗೂ ವಿರೋಧವನ್ನಾಚರಿಸದಿದ್ದ ನನ್ನ ಕೈಕಾ ಇಂದು ಇವಳ ರೀತಿಯೇ ಬೇರೆಯಾಗಿರುವುದಲ್ಲ. ಕಾರಣವೇನಿರಬಹುದು? ಇರಲಿ. ಕೈಕಾ, ನನ್ನಾಣೆ, ನನ್ನ ಪೂರ್ವ ಪಿತೃಗಳ ಮೇಲಾಣೆ, ನನ್ನ ಮಗ ಶ್ರೀರಾಮಚಂದ್ರನ ಮೇಲಾಣೆ, ವಚನಭ್ರಷ್ಟನಾಗುವುದಿಲ್ಲ. ನಿನ್ನ ಮನದವಿಷ್ಟೇನಿದ್ದರೂ ಕೇಳು, ನಾನು ನಡೆಸಿಕೊಡುತ್ತೇನೆ. ಅಪ್ಪ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೇ? ಕೇಳುತ್ತೇನೆ. ಪ್ರಾಣೇಶ್ವರ, ನನ್ನ ಮೊದಲನೇ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಈಗ ತಾನೇ ನಿಶ್ಚಯವಾಗಿರುವ ರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಮಾಡಬೇಕೆ? ಹೌದು. ಹಾಗಾದರೆ ನಿನ್ನ 2ನೇ ವರವ್ಯಾವುದು? ಇನ್ನು ನನ್ನ 2ನೇ ವರಕ್ಕೆ ಶ್ರೀರಾಮಚಂದ್ರನು 4 ಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿ? ಅನುಮಾನವೇ? ಅಲ್ಲ, ಅವಳಂತೆ ವೇಷವನ್ನು ಧರಿಸಿಕೊಂಡು ಬಂದು ನಿಂತಿರುವ ಯಾವುದೋ ಭೂತವೆಂದು ಪ್ರಾಣೇಶ್ವರ, ಕೈಕಾ, ರಾಮನನ್ನು ಅಷ್ಟೊಂದು ವಾತ್ಸಲ್ಯದಿಂದ ಆಧರಿಸುತ್ತಿದ್ದ ನನ್ನ ಕೈಕಾ ರಾಮನನ್ನು ವನವಾಸಕ್ಕೆ ಯಾಚಿಸಿದಳೆಂದರೆ ಸೂರ್ಯ ಚಂದ್ರರೇ ತಮ್ಮ ಗತಿಗಳನ್ನು ಬದಲಿಸಿದಂತೆ ಸರಿ. ಕೈಕಾ ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು
ಸ್ಥಳಪಲ್ಲಟಗೊಂಡು ಈ ರೀತಿ ಮಾತನಾಡುತ್ತಿರುವೆ. ಎಲ್ಲಿ ಬಾ, ಇತ್ತ ಬಾದಿನಿ, ಇಲ್ಲಿ ಈ ಪಾರ್ಶ್ವದಲ್ಲಿ ನಿಂತು ಹೇಳು ಕೈಕ. ಪ್ರಾಣೇಶ್ವರ, ನನಗೆ ಚಿತ್ತ ಭ್ರಮಣೆಯೂ ಆಗಿಲ್ಲ, ಪಿತ್ತ ವಿಕಾರವೂ ಆಗಿಲ್ಲ. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಸಾಕು 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 ಕೈಕ, ಕೈಕ, ರಾಮನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನೀನು ಅವನಿಗೆ ವನವಾಸವನ್ನು ಯಾಚಿಸಿದಳೆಂದರೆ ಕೈಕ, ರಾಮನು ಕೋಮಲ ಹೃದಯದವನಾದ ನನ್ನ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು. ನೊಂದುಕೊಳ್ಳಲಿ ಬಿಡಿ. ಈ ಅಯೋಧ್ಯೆಯ ಪುರ ಜನರೆಲ್ಲ ಪರಿಪರಿಯಾಗಿ ಆಡಿಕೊಳ್ಳಲಿ ಬಿಡಿ. ಕೈಕ, ರಾಮನು ವನವಾಸಕ್ಕೆ ಹೋದದ್ದೇ ಆದರೆ ನನ್ನ ಪಂಚ ಪ್ರಾಣಗಳು ಉರುಳಿ ಹೋಗುವುದು. ದೇವಿ, ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಕೈಕ, ಬೇಡ ಕೈಕ. ಪ್ರಾಣೇಶ್ವರ, ನೀವು ಎಷ್ಟು ಗೋಳಾಡಿದರೂ ನಾನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು ಇದು ಶತಸಿದ್ಧ. ಕೈಕ, ರಾಮನ ಮೇಲೆ ನಿನಗೇಕೆ ಇಷ್ಟೊಂದು ಹಠ ಛಲ? ಅಯ್ಯೋ, ಛಲವು ರಾಮನೊಳು ಬೇಡ, ಜಲನೆ ದಯದಿ ನೋಡ. ಕೈಕ, ಬೇಡ ಕೈಕ, ಬೇಡ. ಛಲವು ರಾಮನೊಳು ಬೇಡ, ಲಲನೆ ದಯದಿ ನೋಡ. ಬಿಡು ನೀ ಕೋಪವ ರಾಮನೋ, ಬಿಡು ನೀ ಕೋಪವ ರಾಮನೋ, ಕರವ ರಾಮನೊಳು ಬೇಡ, ಬೇಡ ಬೇಡ ಕೈಕ. ಭರತಗೆ ರಾಜ್ಯವಾ ದೇವಿ, ದೇವಿ
ಕೈಕಾ, ನನ್ನ ರಾಮನು, ನಿಮ್ಮ ರಾಮನು, ನನ್ನ ರಾಮನು, ಆಹಾ ನಿಮ್ಮ ರಾಮನು ಸತ್ಯಾತ್ಮನೋ ಧರ್ಮಾತ್ಮನೋ ಗುಣಾಭಿರಾಮನು ಓಹೋ ಛಲವು ರಾಮನೊಳು ಬೇಡ ಛಲವು ರಾಮನೊಳು ಬೇಡ. ಕೈಕಾ, ಬೇಡ ದೇವಿ, ರಾಮನನ್ನು ವನವಾಸಕ್ಕೆ ಹೋಗು ಎಂದು ಹೇಳಬೇಡ ಕೈಕಾ. ಅಯ್ಯೋ ನಿನ್ನಿಚ್ಛೆಯಂತೆ. ಕೈಕಾ, ನಿನ್ನಿಚ್ಛೆಯಂತೆ ಈ ರಾಜ್ಯ ಕೋಶಾದಿಗಳೆಲ್ಲವನ್ನೂ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುವೆನು. ಆದರೆ ರಾಮನ ವನವಾಸವನ್ನು ತಪ್ಪಿಸು ದೇವಿ, ತಪ್ಪಿಸು. ಪ್ರಾಣೇಶ್ವರ, ನೀವು ಎಷ್ಟು ಗೋಳಾಡಿದರೂ ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ಳುತ್ತೇವೆ. ಕೈಕಾ, ಪ್ರೀತಿ ವಿಶ್ವಾಸ ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವೆ? ಏನಾದವೆ? ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ಛೀ! ನನ್ನದು ಕಪಟ ನಾಟಕವು. ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಾತ್ಸಲ್ಯಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ಕೈಕಾ, ನೀನು ನಾರಿಯಲ್ಲ, ಈ ರಘುವಂಶವನ್ನೇ ನುಂಗಲು ಬಂದಿರುವ ಮಹಾಮಾರಿ. ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಹೊರಟು ಹೋಗು ಇಲ್ಲಿಂದ. ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧಗೊಂಡಿರುವುದು. ಪೂಜ್ಯ ವಸಿಷ್ಠರು ತಮ್ಮ ಆಗಮನವನ್ನೇ ನಿರೀಕ್ಷೆ ಮಾಡುತ್ತಿರುವರು. ಸುಮಂತ್ರ, ಮಹಾರಾಜರು ಅದೇ ಯೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಮಹಾರಾಜ ಬೇಡ ದೇವಿ, ಬೇಡ. ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ಕೈಕಾ, ನಿನಗೆ ಕೈ ಮುಗಿದು ಬೇಡ. ಪ್ರಾಣೇಶ್ವರ, ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ಸೂರ್ಯವಂಶದ ಅರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರೆಂದು ನಗರದಲ್ಲಿ ಸಾರಿ ಬಿಡುವೆನು. ದೂರ ತಲಗು ರಾಕ್ಷಸಿ. ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ನೇರ ಮೀರುತ್ತಿರುವುದು. ಹಸ್ತವು ಶಸ್ತ್ರದ ಕಡೆಗೆ ಮುನ್ನುಗ್ಗುತ್ತಿರುವುದು. ರಘುವಂಶಘಾತಕಿಯಾದ ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯ ಪುಣ್ಯಶೀಲೆಯರೆಲ್ಲಿಗೂ ನಿನ್ನ ದುರ್ಬುದ್ಧಿಯೇ ಬಂದಿತ್ತು. ಆದ್ದರಿಂದ ನಿನ್ನನ್ನು ಈಗಲೇ ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವೆನು. ಜನಕ, ರಾಮ, ರಾಮ, ಅಯ್ಯೋ. ಶಾಂತರಾಗಿ ತಂದೆಯೇ, ಶಾಂತರಾಗಿ, ಶಾಂತರಾಗಿ ಜನಕ. ಶಾಂತರಾಗಿ, ಶಾಂತರಾಗಿ ತಂದೆ. ಸ್ವಲ್ಪ ಸರಿ ಬನ್ನಿ. ಅಮ್ಮ, ಅಮ್ಮ, ಇದೇನು? ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಅಮ್ಮ, ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ನಿಮ್ಮ ಯಾವ ಅಭಿಷ್ಟ
ಅಭಿಷ್ಟವನ್ನು ಈಡೇರಿಸಲಾರದೆ ತಂದೆಯವರು ಈ ರೀತಿಯಾಗಿ ಚಿಂತಿಸುತ್ತಿರುವರು. ಹೇಳು ತಾಯಿ, ನಾನು ಅದನ್ನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆಯೋ? ಅಮ್ಮ, ನೀನು ಎಂದೂ ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ ನಿನ್ನ ಮನದ ಅಭಿಷ್ಟವನ್ನು. ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಾನು ನಡೆಸಿಕೊಡುತ್ತೇನೆ. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನು ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ? ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥೆ ಪಡಬೇಕೆ? ಅಮ್ಮ, ಭರತನಾರು ನಾನಾರು, ಯಾರಾಳಿದರೇನಮ್ಮ ಈ ನೆಲವನ್ನು? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕು. ಆಗಲಮ್ಮ, ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ 2ನೇ ವರವಾವುದು ತಾಯಿ? ಇನ್ನು ನನ್ನ 2ನೇ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಸಪ್ತಾಂಗದಿಂದೊಪ್ಪುವೆ ಸಾಮ್ರಾಜ್ಯ ಭಾರಮಂ ದರಿಪುದಂ ದಾಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಸಪ್ತಾಂಗದಿಂದೊಪ್ಪು ಸಾಮ್ರಾಜ್ಯ ಭಾರಮಂ ದರಿಪುದಂ ದಾಂಟಿಸಿದ ಮಾತೆ ನೀನು ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತ ನೀನು ವನವಾಸನ ಪದಿಂದ ವನವಾಸನ ಪದಿಂದ ಮುನಿ ಜನರ ಸೇವಿಸುವ ಘನ ಪದವಿ ಎನಗಿತ್ತ ಮಾತೆ ನೀನು ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಕೂತೆ ನಿಶ್ಚಯದಿ ವನವಾಸ ಕೊಪ್ಪಿದ ವಿನೀತೆ ಎಚ್ಚರಿಸು ಪಿತ ನನ್ನ ನಮಿಸಿ ಪೋಪೆನೋ ಅಮ್ಮ. ಅಮ್ಮ
ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯ ತಾಯಿ. ಈ ಕೋಸಲ ರಾಜ್ಯಭಾರವನ್ನು ನಾನು ನಿರ್ವಹಿಸಲು ಅಶಕ್ತನೆಂದು ಭರತನೇ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟು ಮಹದುಪಕಾರ ಮಾಡಿದೆ ತಾಯಿ. ಆಗಲಮ್ಮ, ಈ ದಿನವೇ ನಾನು ವನವಾಸಕ್ಕೆ ಹೊರಟು ಈ ವಿಚಾರವನ್ನು ಮಾತೆಯವರಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೂ ತಂದೆಯವರ ರಕ್ಷಣಾ ಭಾರವು ನಿನ್ನನ್ನೇ ಹೊಂದಿರುವುದು ತಾಯಿ. ಆಗಬಹುದು. ಆಹಾ, ಜಲಸ್ತೋಮ ಬಿಟ್ಟು ಬಹಳ ಆನಂದವಾಗ್ತಾ ಇದೆ. ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನ ಹಾನಿ ಮಾಡಿಕೊಳ್ಳಬಾರದು ಅಂತ ತಮ್ಮಂತವರು ಹಿರಿಯವರು ಹೇಳಿದ್ದಾರೆ. ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು. ನೋಡಿ ಹೇಗೆ ಅಂತ ಹೇಳಿದ್ರೆ, ನಾವು ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲಹುತ್ತಾಳೆ. ಅಂತ ತಾಯಿಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂತ ಹೇಳಿದ್ರೆ, ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ, ತಾವು ಕಲಿತ ವಿದ್ಯೆಗಳೆಲ್ಲವೂ ಧಾರೆ ಇರಿದ್ದಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರು ಮೊದಲ ಕಲಾವಿದರು. ಆ ಪ್ರೇಕ್ಷಕ ಕಲಾವಿದರಿಲ್ಲದೆ ಹೋದರೆ ಈ ಕಲಾವಿದರಿಲ್ಲ. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟಿದ್ದಕ್ಕೋಸ್ಕರ ಅವರಿಗೆ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಶ್ರೀರಾಮಚಂದ್ರ ಪ್ರಭುಗಳು ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡಿಕೊಂಡು ಬಂದಿದ್ದರಿಂದ ತಾಳ್ಮೆ, ಏಕಾಗ್ರತೆ, ಶಕ್ತಿ, ಭಕ್ತಿ ಇವೆಲ್ಲವನ್ನು ಬಂತು. ಅದಕ್ಕೋಸ್ಕರ ಅವರು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನೋಡಿ, ನಾವು ಕೂಡ ಜೀವನದಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಕೊನೆ ಪಕ್ಷ ನೋಡ್ಕೊಂಡ್ಬಿಟ್ರೆ ಅದೆಷ್ಟೋ ಭಾಗ್ಯ. ಶ್ರೀರಾಮಚಂದ್ರ ಪ್ರಭುಗಳು ಮಾಡಿದಂತೆ ಯೋಗಾಭ್ಯಾಸವನ್ನು ನಾವು ಕೂಡ ಮಾಡಿದ್ರೆ ನಮಗೂ ಈ ತಾಳ್ಮೆ, ಏಕಾಗ್ರತೆ ಎಲ್ಲವೂ ಸಿಗುತ್ತೆ. ಕೊನೆ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನೋಡ್ಕೊಳ್ಬಹುದು. ಒಂದೆರಡು ಆಸೆ ನಾನು ಪ್ರಸ್ತುತ ಇಷ್ಟಪಡ್ತೀನಿ. ಆಹಾ, ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೈಯಲ್ಲಿ ನರನಾಡಿಗಳು ಎಚ್ಚೆತ್ಕೊಂಡ್ಬಿಡುತ್ತೆ. ತಾವು ಕೂಡ ಕುಳಿತ ಜಾಗದಲ್ಲಿ ಯೋಗಾಭ್ಯಾಸವನ್ನು ಮಾಡಬಹುದು. ಹೇಗೆ ಅಂದರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಅದು ಇಲ್ಲಿಂದ ಪ್ರಾರಂಭ ಆಗುತ್ತೆ. ತಾವು ಕುಳಿತ ಜಾಗದಲ್ಲಿ ಯೋಗಾಭ್ಯಾಸವನ್ನು ಮಾಡಬಹುದು. ಹೇಗೆ ಅಂದರೆ, ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಚಪ್ಪಾಳೆ ಶಬ್ದ ಬರ್ತಾ ಇದೆ. ಆವಾಗ ಆನಂದ, ಬಹಳ ಆನಂದ ಆಗ್ತದೆ. ಎಂಥ ಮಾನವ ಜನ್ಮ ಅಂತ ಹೇಳಿದ್ರೆ, ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಮಾಡ್ತಿದ್ದೀರಪ್ಪ, ಇಂಥ ಜನ್ಮ ನಿಮ್ಗೆ ಸಿಕ್ಕಿದ್ದನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ನಿಮ್ಗೆ ಸಿಕ್ಕಿದ್ದನ್ರಪ್ಪ. ಇರುವ 84 ಲಕ್ಷ ಜೀವ ರಾಶಿ ಒಳಗೆ ತಂದೆಯನ್ನ ಜನ್ಮ ನಿಮ್ಗೆ ಸಿಕ್ಕಿದ್ದನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ನಿಮ್ಗೆ ಸಿಕ್ಕಿದ್ದನ್ರಪ್ಪ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದಿಲ್ಲ ಅಲ್ವೇ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದು, ಸಂಸಾರ ಸಾಗರದಲ್ಲಿ ಸಿಕ್ಕಿ ಬಿದ್ದೀರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರ, ಇಂಥ ಜನ್ಮ ಸಿಕ್ಬಿಟ್ಟನ್ರಪ್ಪ. ನಮ್ಮ ಗುರುಗಳು ಹೇಳಿಕೊಟ್ಟ ಹಾಗೆ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ ಇವೆಲ್ಲವೂ ಪ್ರಸ್ತುತಪಡಿಸ್ಬಿಟ್ಟೆ. ಆಕಸ್ಮಿಕವಾಗಿ ನಮ್ಮ ಗುರುಗಳು ಕೇಳಿದ್ರೆ ಹೇಳ್ಬಿಡಿ ದಯವಿಟ್ಟು. ಬರ್ತಾ ಇದ್ದಾರೆ. ಯಾರು ಗುರು? ಹೋಗಿದ್ದೆ ಪ್ರಾರಂಭ, ಹಾಳಾದ ಮಕ್ಕಳ ಕಣಯ್ಯ, ಅಯ್ಯೋ, ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಿ ಬಿಡಿ, ನಾನಿದ್ದೇನೆಲ್ಲ. ಎಲ್ಲ ಯಾವ ಹೋಗಿದ್ದೆ, ಯಾಕೆ ವಿಷಯ ಗೊತ್ತಿಲ್ವೋ? ಈ ದಿನ ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕದ ಶುಭ ಮುಹೂರ್ತ ಅಂತ ಹೇಳಿ ಸೀತಾಮಾತೆ ಅವರು ತುಳಸಿ ಪೂಜೆ ಮಾಡಿ ನಮ್ಮಂತ ನಿಮ್ಮಂತ ಬಡ ಬ್ರಾಹ್ಮಣರಿಗೆ ವಸ್ತ್ರದಾನ, ಗೋದಾನ, ಭೂದಾನ, ಗೋದಾನ
ಎಲ್ಲವೂ ಭೋಜನ ಭೋಜನ ಇಲ್ಲದೆ ಇರುತ್ತೆ. ಪಾತ್ರೆ ಮುಂಡೆದು ಸಾಯ್ತದ್ದು ಭೋಜನ ಅಂತ. ಗುರುಗಳೇ, ನಾನು ಒಂದೆರಡು ವಿಚಾರ ಕೇಳಬೇಕಾಯ್ತು. ಏನು? ಈ ಪುರೋಹಿತರು ಅಂತಾರಲ್ಲ, ಎಲ್ಲ ಕಾರ್ಯಗಳಿಗೂ ಪುರೋಹಿತರಿಗೆ ಬರಮಾಡ್ತಾರ. ಯಾಕೆ ಪುರೋಹಿತರಿಗೆ ಬರಮಾಡ್ತಾರೆ ಅಂತ ನನ್ನ ಪ್ರಶ್ನೆ. ದಂಡ ಪಿಂಡ ನೀನು ಅಷ್ಟು ಗೊತ್ತಿಲ್ವೇ? ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಎಂಥ ಮಾತು ಹೇಳ್ಬಿಟ್ರಿ ಗುರುಗಳೇ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ದೀರ್ಘ ಪುರದ ಹಿತವನ್ನು ಬಯಸುವವನು ಪುರೋಹಿತ ಅಂತ. ಗುರುಗಳು, ಇನ್ನೊಂದು ಪ್ರಶ್ನೆ. ಏನು? ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರಲ್ಲ, ಎಲ್ಲರೂ ಭೋಜನ ಮಾಡಿದಾಗೆ ನಾನು ಭೋಜನ ಮಾಡ್ತೀನಿ. ಯಾಕೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರೆ? ಅದು ಹಾಗೆಲ್ಲ ಅಪಾರ್ಥ ಆಗಿದೆ. ಬಹುಜನ ಪ್ರಿಯ ಹೋಗಿ ಭೋಜನ ಪ್ರಿಯ. ಗುರುಗಳ ಹೀಗೆ ತಿರುಗಿ ಎಂತಲೆ ಬ್ರಾಹ್ಮಣ ಬಹುಜನ ಪ್ರಿಯ ಅಂತ ಹೊಡೋಣ. ಗುರುಗಳ, ಇನ್ನೊಂದು ಸಣ್ಣ ವಿಚಾರ. ಏನು? ಮನೆಯಲ್ಲಿ ಹೊರಬೇಕಾದ್ರೆ ಈ ನಾಮಗಳಿಗೆ ಹಾಕೋದು ವ್ಯತ್ಯಾಸ ಗೊತ್ತಾಗ್ಲಿಲ್ಲ ನನಗೆ. ಒಂಟಿ ನಾಮ ಹಾಕ್ಲಾ, ಅಡ್ಡ ನಾಮ ಹಾಕ್ಲಾ, ಮೂರು ನಾಮ ಹಾಕ್ಲಾ, ಯಾವ ನಾಮ ಹಾಕಿದರೆ ಶ್ರೇಷ್ಠ ಅದನ್ನ ತಿಳಿಸ್ಬಿಡಿ ನನಗೆ. ಯಾವ ನಾಮ ಹಾಕಿದ್ರು ಬರೋದೇ 3. ಆದ್ರಿಂದ ಈಗ ಕಲಿಯುಗದಲ್ಲಿ ಶ್ರೀರಾಮಚಂದ್ರನ ನಾಮ ಪಾರಾಯಣ ಮಾಡಿಬಿಟ್ರೆ ಆದ್ರೆ ಹೇಳ್ತೀರಾ, ಹನುಮ ನಾಮದ ಮುಂದೆ ಬೇರೆ ಯಾವ ನಾಮವೂ ಇಲ್ಲ. ಯಾವ ನಾಮ ಹಾಕಿಕೊಂಡ್ರು ಹನುಮ ನಾಮವನ್ನು ನೆಪಿಸಿಕೊಂಡು ಹಾಕಿಬಿಟ್ರೆ ಎರಡೇ ಸಾಲು. ರಾಮ ಮಂತ್ರ ಜಪಿಸೋ ಹೇ ಮನುಜ, ರಾಮ ಮಂತ್ರ ಜಪಿಸೋ. ಮಂತ್ರ ಜಪಿಸಿ ಕೆಡಲು ಬೇಡ. ಮಂತ್ರ ಜಪಿಸಿ ಕೆಡಲು ಬೇಡ. ಸೋಮಶೇಖರ ಹೌದು, ಸೋಮಶೇಖರ ರಾಮ ಮಂತ್ರ शुभमये ताये श्री तुलसी माते, शुभमये ताये शुभोदये सुंदरी ताये काये श्री तुलसी माते. अम्मा
ಮಾಡಲು ನಮ್ಮೆಲ್ಲರನ್ನು ಹರಿಸಿ ಕಾಪಾಡು ತಾಯಿ, ಕಾಪಾಡು. ಆಹಾ, ಈ ದಿನ ಎಂತಹ ಹರ್ಷದ ಸುದಿನವು. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಹರ್ತಳಾಗುವೆನು. ಮಮ ಪ್ರಾಣ ಕಾಂತಗೆ ಎನ್ನ ಘನತರ ಪಟ್ಟವ ವಿನಯದಿ ಕಟ್ಟುತ್ತೆ, ಘನತರ ಪಟ್ಟವ ವಿನಯದಿ ಕಟ್ಟುತ್ತೆ. ಘನತರ ಪಟ್ಟವ ವಿನಯದಿ ಕಟ್ಟುತ್ತೆ. ಹರುಷವು ಸೂಚಿಸುವುದು ಮನಗೆ, ಸುರಚಿರ ವಾರ್ತೆಯ ಕೇಳಲು ಮನಗೆ. ಸುರಚಿರ ವಾರ್ತೆಯ ಕೇಳಲು ಮನಗೆ, ಹರುಷವು ಸೂಚಿಸುವುದು ಮನಗೆ. ಇದು ರತ್ನಹಾರವೋ, ಇದು ಪಚ್ಚೆ ಪಾದಕವೋ, ಇದು ರತ್ನಹಾರವೋ, ಇದು ಪಚ್ಚೆ ಪಾದಕವೋ. ಹರುಷದೀಯುವೆ ಭೂಸುರರಿಗಿನ, ಹರುಷದೀಯುವೆ ಭೂಸುರರಿಗಿನ, ಹರುಷದೀಯುವೆ ಭೂಸುರರಿಗಿನ. ಹರುಷದೀಯುವೆ ಭೂಸುರರಿಗಿನ, ಹರುಷವು ಸೂಚಿಪುದು ಮನಗೆ. ಪೂಜ್ಯರೇ, ಸ್ವೀಕರಿಸಿ. ನನ್ನನ್ನು ಸಕಲ ಸೌಭಾಗ್ಯವತಿ ಭವ, ದೀರ್ಘ ಸುಮಂಗಲೀ ಭವ, ಇಷ್ಟಾರ್ಥ ಪ್ರಾಪ್ತಿರಸ್ತು, ಇಷ್ಟಾರ್ಥ ಪ್ರಾಪ್ತಿ. ಈ ದಿವಸ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿದೆ. ನನಗೆ ಒದಗಿ ಬಂದಿರುವ ಅಮಂಗಳ ವಾರ್ತೆಯನ್ನು ಜಾನಕಿಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ, ಸ್ವಾಮಿ, ಭುವನ ವನಿತೆ ಮುಡಿದ ಮಲ್ಲಿಗೆಯೋ, ಧರೆಯನ್ನು ಧರಿಸಲವತರಿಸಿದ ದೀನಮಣಿಯೋ, ಆ
ವಿಚಾರಶೀಲಾ ನೀಲಕುಂತಳ ವಿಶಾಲ ಭಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸ್ವಾಮಿ ಸೀತಾ, ಸಖಯೇನೋ ಸಂತೋಷ ವಾಗಿದೆ ಸ್ವಾಮಿ ಜಾನಕಿ, ಸಖಯೇನೋ ಸಂತೋಷವಾಗಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ರಮಣ ರಾಮನು ಸಹಜ ಸುಂದರನ ಸ್ವಾಮಿ ರಮಣ ರಾಮನು ಸಹಜ ಸುಂದರನ ಸರಿ ಸಮರಿಲ್ಲದೆ ಮೆರೆಯುವನು ರಮಣ ರಾಮನು ಸಹಜ ಸುಂದರನ ಸರಿ ಸಮರಿಲ್ಲದೆ ಮೆರೆಯುವನು ಅರಸ ರಾಮನ ಝೇಂಕಾರ ಅರಸ ರಾಮನ ಝೇಂಕಾರ ನೋಡುತ್ತ ನಲಿವಿನ ಮನಸಾರ ನೋಡುತ್ತ ನಲಿವಿನ ಮನಸಾರ ಸಖಯೇನೋ ಹರಿಪುತ್ರ ಜಾನಕಿ, ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ
ಇಂದಿನ ನಿಮ್ಮ ಪಟ್ಟಾಭಿಷೇಕ ಮಹೋತ್ಸವವು ಇಂತಹ ಶುಭ ಸಮಯದಲ್ಲಿ ಅರಳಿದ ಕೆಂದಾವರಿಯಂತೆ ಇರಬೇಕಾಗಿದ್ದ ಈ ನಿಮ್ಮ ಮುಖಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು ಸ್ವಾಮಿ? ಏನೆಂದು ಹೇಳಲು ಸೀತಾ? ಏನಾಯ್ತೆಂದು ನನ್ನೊಡನೆ ತಿಳಿಸಬಾರದು? ಏನೆಂದು ಹೇಳಲಿ ಸೀತಾ? ಭರತನಿಗೆ ರಾಜವನ್ನು ದಶರಥ ಸೋತ ಭರತನಿಗೆ ರಾಜವನ್ನು ಅತಿಶಯದಿಂದಿದ್ದನು ಕೇಳಿಸುತ್ತೆ ಜನಕನೋ ಎನ್ನನ್ನೋ ವನಕ್ಕೆ ಪೋಪುದೆಂದು
ಜನಕನೋ ಎನ್ನೋ ಒನಗೆ ಪೋಪುದೆಂದೋ ಎನ್ನಗಾಜ್ಞೆಯ ನೀತನು ಕೇಳನಗದೆ ಎನ್ನಗಾಜ್ಞೆಯ ನೀತನು ಕೇಳನಗದೆ ಏನ ಬೇಗೆಳಲಿ ಸರಸಿರು ಹಮುಡಿಯಲದಕ್ಕೆ ಏನ ಬೇಗೆಳಲಿ ಸೀತಾ ಏನೆಂದು ಹೇಳಲಿ ಸೀತಾ? ಕೈಕಾ ಮಾತೆಯರು ಜನಕರಿಗೆ ದೇವಾಸುರರ ಯುದ್ಧದಲ್ಲಿ ಸಹಾಯ ಮಾಡಿದ್ದಾರೆ. ಆ ಸಹಾಯಕ್ಕೆ ಮೆಚ್ಚಿ ಜನಕರು 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ? ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಸ್ವಾಮಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ. ಸ್ವಾಮಿ, ಎರಡನೆಯ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಪ್ರಾಣೇಶ್ವರ. ಸೀತಾ, ನಾನು ಅದಕ್ಕಾಗಿ ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆಯ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು ಅತಿ ಬೇಗ ಮುಗಿಸಿಕೊಂಡು ಬಂದುಬಿಡುತ್ತೇನೆ ಸೀತಾ. ಸ್ವಾಮಿ, ಇದೆಂತಹ ವಿಷಮ ವಾರ್ತೆಯನ್ನು ನಾವು ಕೇಳುತ್ತಿರಬೇಕು. ಇದರಲ್ಲಿ ನಾವು ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ಇರಲಿ ಇರಲಿ, ವನವಾಸಕ್ಕೆ ಹೊರಟರು ನಿಮ್ಮ ಸಂಗಡ ನಾನೂ ಬರುತ್ತೇನೆ. ನನ್ನನ್ನೂ ಕರೆದುಕೊಂಡು ಹೋಗಿ. ಸೀತಾ, ಬೇಡ ಸೀತಾ. ವನವಾಸದ ಆಜ್ಞೆ ನನಗೆ ಮಾತ್ರ, ನಿನಗಲ್ಲ. ನೀನು ಸುಮಕೋಮಲೆ ಅರಮನೆಯಲ್ಲಿ ಸುಖವಾಗಿ ಬೆಳೆದಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುವುದನ್ನು ನನ್ನ ಕಣ್ಣಿನಿಂದ ನೋಡಲಾರನು ಸೀತಾ, ನೋಡಲಾರನು. ಸೀತಾ, ನನ್ನನ್ನು ಬೀಳ್ಸೋದು ಅತಿ ಬೇಗ ಬಂದು ಬಿಡುತ್ತೇನೆ ಸೀತಾ. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಅರಗಳಿಗೆಯೂ ನಾನು ಜೀವಿಸಲಾರು. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮನ್ನೇ ಅನುಸರಿಸುತ್ತೇನೆ. ದಯಮಾಡಿ ನನ್ನನ್ನು ವನವಾಸಕ್ಕೆ ಕರೆದುಕೊಂಡು ಹೋಗಲೇಬೇಕು. ನೀವು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಖಂಡಿತವಾಗಿಯೂ ಪ್ರಾಣ ತ್ಯಾಗ ಮಾಡಿ. ಸೀತಾ, ಬೇಡ ಸೀತಾ, ಬೇಡ. ಎಂತಹ ಉಭಯ ಸಂಕಟ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು